ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಾನು ನನ್ನ ಮಗಳ ಬರ್ತ್ಡೇಗೆ ನಮ್ಮ ಮನೆಯಲ್ಲಿ ಏನೇನು ಊಟ ಮಾಡಿದ್ವಿ, ಏನೇನು ಅಡುಗೆ ಮಾಡಿದ್ದೆ, ಇದನ್ನೆಲ್ಲನೂ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನಾನೇನೇನು ಅಡುಗೆ ಮಾಡಿದ್ದೆ ಅದನ್ನೆಲ್ಲ ನಾನೇನು ಡೀಟೇಲ್ ಆಗಿ ರೆಸಿಪಿಗಳನ್ನೆಲ್ಲ ಏನು ಹೇಳೋಕ್ಕೋಗಲ್ಲ. ಯಾಕಂದರೆ ಅದೆಲ್ಲ ನಾರ್ಮಲ್ ಆಗಿ ಎಲ್ಲರ ಮನೇಲೂ ಮಾಡೋದೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂತ ಹೇಳಿ ಒಂದು 5-6 ಥರದ್ದು, ಅದರಲ್ಲೂ ನನ್ನ ಮಗಳಿಗೆ ಇಷ್ಟವಾಗುವಂತಹ ಕೆಲವೊಂದೊಂದು ಐಟಮ್ಗಳನ್ನ ಮಾಡಿದ್ದೆ. ಸೊ ಫಸ್ಟ್ ನಾನಿಲ್ಲಿ ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ಕಾಮನ್ ಅಂತಲೇ ಹೇಳ್ಬೋದು. ಸೋಮವಾರ ಶುಕ್ರವಾರ ಇದನ್ನು ನಾವು ಮಾಡ್ತೀವಿ. ಪ್ರತಿದಿನ ಮಾಡಿಲ್ಲ ಅಂದರೂ ಸೋಮವಾರ ಶುಕ್ರವಾರ ಅಂತೂ ಕಂಪಲ್ಸರಿಯಾಗಿ ಮಾಡ್ತೀವಿ. ಮತ್ತು ಇನ್ನು ಯಾವುದಾದ್ರೂ ಹಬ್ಬ ಬಂದರೆ ಕೂಡ ಈ ಥರ ನಾವು ಗ್ಯಾಸ್ ಸ್ಟವ್ನೆಲ್ಲ ಹಿಂದಿನ ದಿವಸನೇ ನೀಟಾಗಿ ತೊಳೆದು ನೀಟಾಗಿ ಬಟ್ಟೆಲೆ ಎಲ್ಲ ಒರೆಸ್ಕೊಂಡು ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ. ಯಾಕಂದರೆ ನಾವು ಎಷ್ಟೇ ಚೆನ್ನಾಗಿ ಎಷ್ಟೇ ಕಾನ್ಸಂಟ್ರೇಟ್ ಇಟ್ಟು ಅಡುಗೆ ಮಾಡಿದ್ರೂ ಎಲ್ಲೋ ಒಂದು ಮಿಸ್ಟೇಕ್ ಆಗುತ್ತೆ. ಸೊ ಆ ಥರ ಮಿಸ್ಟೇಕ್ ಆಗಬಾರ್ದು. ಊಟದಲ್ಲಿ ಚೆನ್ನಾಗಿ ಇರಬೇಕು. ಯಾವುದೇ ರೀತಿ ಟೇಸ್ಟ್ ವೈಸ್ ಆಗಿರ್ಬೋದು, ಕ್ವಾಂಟಿಟಿ ವೈಸ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿ ಆಗಲಿ ದೇವರು ಅಂತ ಹೇಳಿ ದೇವ್ರಿಗೆ ಬೇಡ್ಕೊಂಡು ಈ ಥರ ಗ್ಯಾಸ್ ಸ್ಟವ್ ಎಲ್ಲ ಇಟ್ಟು ಪಾತ್ರೆ ಇಟ್ಟು ನಮಸ್ಕಾರ ಮಾಡಿಕೊಂಡೆ ಅಡುಗೆ ಸ್ಟಾರ್ಟ್ ಮಾಡೋದು. ಹಬ್ಬ ಟೈಮಲ್ಲಿ ಅಂತೂ ಇದು ಕಂಪಲ್ಸರಿಯಾಗಿ ಈ ರೂಲ್ಸನ್ನು ನಾವು ಫಾಲೋ ಮಾಡೇ ಮಾಡ್ತೀವಿ. ಅದೇ ರೀತಿ ನಾನು ಕೂಡ ನನ್ನ ಮಗಳ ಬರ್ತಡೇ ದಿನ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಟು ಪೂಜೆ ಮಾಡಿದ್ದೆ ಮಾರ್ನಿಂಗು. ಹಾಗೇನೆ ನಾನು ಒಂದು ಸೈಡ್ ಕುಕ್ಕರಲ್ಲಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಈ ಚಿತ್ರಾನ್ನ, ಪುಳಿಯೋಗರೆ ಇದಕ್ಕಿಂತ ಹೆಚ್ಚಾಗಿ ಪಲಾವ್ ಇಷ್ಟ ಆಗುತ್ತೆ. ಸೊ ಪಲಾವು, ಬಿರಿಯಾನಿ ಈ ಥರ ಐಟಮ್ಗಳನ್ನ ಅವಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಸೊ ಪಲಾವ್ ಮಾಡೋದೇನು ರೆಸಿಪಿ ಏನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮನೇಲಿ ಇರುವಂಥ ಕೆಲವೊಂದೊಂದು ತರಕಾರಿಗಳನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಈರುಳ್ಳಿ, ಟೊಮೊಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರೈಸ್ ಎಲ್ಲ ಹಾಕಿ ನೀರು ನಮಗೆ ಆ ರೈಸ್ ಎಷ್ಟು ಹಾಕಿದ್ದೀವಿ ಅಷ್ಟು ಕ್ವಾಂಟಿಟಿಗೆ ನೀರು ಹಾಕಿ ಒಂದು 2 ವಿಷಲ್ ಕೂಗಿಸಿದ್ರೆ ಆಯಿತು ಅಷ್ಟೇ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಲ್ಲ ಹಾಕ್ಕೊಂಡ್ರೆ ಅಷ್ಟೇ ಪಲಾವ್ ಅಂತೂ ರೆಡಿಯಾಗಿ ಹೋಗುತ್ತೆ. ಇದು ನನಗಂತೂ ಪಲಾವ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನನ್ನ ಮಗಳಿಗೂ ಕೂಡ ಇಷ್ಟ ಏನೋ ಗೊತ್ತಿಲ್ಲ. ಅವಳಂತೂ ಇಷ್ಟಪಟ್ಟು ತಿಂತಾಳೆ. ನನಗೂ ಅಷ್ಟೇ ಪಲಾವ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಸಿಹಿ ಕುಂಬಳಕಾಯಿ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ. ಅವಳು ಚಿಕ್ಕ ವಯಸ್ಸಲ್ಲಿ ಇರುವಾಗ ಈ ಸಿಹಿ ಕುಂಬಳಕಾಯಿ ಏನಿದೆಯಲ್ಲ ಅದನ್ನು ಪ್ಯೂರಿ ಮಾಡಿ ಕೊಡ್ತಾ ಇದ್ದೆ. ಅವಳು ಅಷ್ಟು ಇಷ್ಟಪಟ್ಟು ತಿಂತಾ ಇದ್ಲು. ಸೊ ಇವಾಗ ಪ್ಯೂರಿ ಮಾಡಿದರೆ ಅವಳಿಗೆ ಇಷ್ಟ ಆಗಲ್ಲ ಆಫ್ಕೋರ್ಸ್. ಸೊ ಹಾಗಾಗಿ ಪಲ್ಯ ಮಾಡಿದರೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಈರುಳ್ಳಿ ಎಲ್ಲ ಯೂಸ್ ಮಾಡ್ದಲೆ ಹಾಗೇನೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಆಯಿಲ್, ಸಾಸಿವೆ ಇದೆಲ್ಲನೂ ಹಾಕಿ ಸ್ವಲ್ಪ ಏನು ಕಟ್ ಮಾಡ್ಕೊಂಡಿರುವಂಥ ಕುಂಬಳಕಾಯಿನ ಹಾಕಿ ಸ್ವಲ್ಪ ಅದ್ರ ಜೊತೆಗೆ ಉಪ್ಪು ಮತ್ತು ಖಾರ ಪುಡಿ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಕೂಡ ರೆಡಿಯಾಗಿ ಹೋಗುತ್ತೆ. ಇನ್ನು ಸ್ವೀಟ್ ವಿಷಯಕ್ಕೆ ಬಂದರೆ ನನ್ನ ಮಗಳಿಗೆ ಸ್ವೀಟ್ ಅಂದ್ರೇ ಆಗಲ್ಲ. ಅವಳು ಯಾವುದೇ ರೀತಿ ಪಾಯಸ, ಜಾಮೂನ್, ಚಾಕ್ಲೇಟ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು ಯಾವ ಥರದ್ದು ಕೂಡ ಅವಳು ತಿನ್ನಲ್ಲ. ಅವಳಿಗೆ ಸ್ವೀಟ್ಸ್ ಅಂದ್ರೇ ಆಗಲ್ಲ. ಬಟ್ ಏನೋ ಒಂದು ಇವತ್ತು ಮಾಡಬೇಕಲ್ಲ, ಸ್ವಲ್ಪನಾದರೂ ಅವಳ ಬಾಯಿಗೆ ತಿನ್ಸೋಣ ಅಂತ ಹೇಳಿ ನಮ್ಮ ಮನೇಲಿ ನಾರ್ಮಲ್ ಆಗಿ ಪಾಯಸ, ಜಾಮೂನು ಇದನ್ನೆಲ್ಲ ಮಾಡ್ತಾ ಇರ್ತೀನಿ, ಪೊಂಗಲ್ ಈ ಥರ ಎಲ್ಲ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂತೇಳಿ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಕೇಸರಿ ಬಾತ್ ಇದುವರೆಗೂ ಮನೆಯಲ್ಲಿ ಮಾಡಿಲ್ಲ. ಮಾಡಿದ್ರೂ 1 ಟೈಮ್ 2 ಟೈಮ್ಸ್ ಅಷ್ಟೇ ಮಾಡಿದ್ದೀನಿ ಅನಿಸುತ್ತೆ. ನನಗೆ ಅಷ್ಟಾಗಿ ನೆನಪಿಲ್ಲ. ಸೊ ತುಂಬ ಕಮ್ಮಿ ಕೇಸರಿ ಬಾತ್ ಮಾಡಿರೋದು. ಸೊ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ನಾನು ಅಡುಗೆ ಮನೇಲಿದ್ದರೆ ನಮ್ಮತ್ತೆ ಆಚೆ ಕಡೆ ಎಲ್ಲ ಕೆಲಸನೂ ಅವರೇ ನೋಡ್ಕೊಳ್ತಾರೆ. ಸೊ ರಂಗೋಲಿ ಹಾಕಿರ್ಬೋದು, ಮನೆ ಆಚೆ ನೀರು ಹಾಕೋದು, ಗುಡಿಸೋದು, ರಂಗೋಲಿ ಹಾಕೋದು ಇದನ್ನೆಲ್ಲ ಪ್ರತಿಯೊಂದು ಅವರೇ ಮಾಡ್ತಾರೆ. ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕೋದು ಪ್ರತಿಯೊಂದು ಅವರೇ ಮಾಡ್ತಾರೆ. ಸೊ ಇವತ್ತು ಕೂಡ ಅವರೇ ರಂಗೋಲಿ ಹಾಕಿ ಎಲ್ಲ ಬಣ್ಣ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಟಿವ್ ಮಾಡಿದರು. ಹಾಗೆಯೇ ನಾನು ಸ್ವಲ್ಪ ಬಾಳೆಕಾಯಿ ಬಜ್ಜಿನೂ ಕೂಡ ಒಂದು ಸೈಡ್ ಮಾಡಿಕೊಂಡೆ. ಇದನ್ನು ಏನು ನನ್ನ ಮಗಳು ಅಷ್ಟಾಗಿ ತಿನ್ನಲ್ಲ. ಸೊ ಇರಲಿ ಅಂತ ಹೇಳಿ ಒಂದು 10-15 ಬಾಳೆಕಾಯಿ ಬಜ್ಜಿ ಮಾಡಿದೆ. ಇನ್ನು ಹಪ್ಪಳ ಅಂದರೆ ನನ್ನ ಮಗಳಿಗೆ ಇಷ್ಟ. ಸೊ ಯಾವುದನ್ನು ಅವಳು ಓವರಾಗಿ ತಿನ್ನಲ್ಲ. ಹಪ್ಪಳನೂ ಅಷ್ಟೇ 1 or 2 ಅಷ್ಟೇ, ಅವಳು ಅದನ್ನೇ ತಿನ್ಕೊಂಡಿರೋದಿಲ್ಲ. ಸೊ ಇದು ಅವಳಿಗೆ ಇಷ್ಟ ಅಂತ ಹೇಳಿ ಇದನ್ನು ಕೂಡ ಮಾಡಿದೆ. ಇನ್ನು ನಾವೇನು ಕರಿತೀವಿ ಸಿಹಿ ಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತ ಕರೀತಾರಲ್ಲ, ಸೊ ಅದಂತೂ ತುಂಬಾ ಇಷ್ಟ ಅವಳಿಗೆ. ಚಿಕ್ಕ ವಯಸ್ಸಲ್ಲಿರುವಾಗ ಅದನ್ನು ಕೂಡ ನಾನು ಬಾಯ್ಲ್ ಮಾಡಿ ಪ್ಯೂರಿ ಥರ ಮಾಡಿ ಕೊಡ್ತಾ ಇದ್ದೆ.
ವೀಕ್ಲಿ 3 ಡೇಸ್ ಆದರೂ ಅದನ್ನು ತಿನ್ನಿಸ್ತಾ ಇದ್ದೆ. ಅದು ಮಕ್ಕಳಿಗೆಲ್ಲ ಚೆನ್ನಾಗಿ ಚುಬ್ಬಿ ಚುಬ್ಬಿ ಆಗ್ತಾರೆ ಅಂತ ಹೇಳಿದರು. ವೆಯ್ಟ್ ಗೇನ್ ಆಗ್ತಾರೆ. ಸೊ ಈ ಥರ ತುಂಬ ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಸೊ ಅದಂತೂ ತುಂಬಾ ಇಷ್ಟ. ಬಟ್ ಅವಳು ದೊಡ್ಡವಳು ಆಗ್ತಾ ಆಗ್ತಾ ಈ ಥರ ನಾನು ಆಯಿಲಲ್ಲಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಅವಳಿಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಮತ್ತು ನನ್ನ ಮಗಳಿಗೆ ಕರ್ಡ್ ರೈಸ್ ಅಂದರೆ ತುಂಬ ಇಷ್ಟ. ಎವ್ರಿ ಟೈಮ್ ಕರ್ಡ್ ರೈಸ್ ಬೇಕು ಅಂತಲೇ ಕೇಳ್ತಾಳೆ. ಸೊ ಒಂದು ಕಡೆ ಕರ್ಡ್ ರೈಸ್ಗೆ ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಸೊ ನಾವು ಬರ್ತಡೇನ ಔಟ್ಸೈಡ್ ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ ಅಲ್ಲೇ ಕೇಕ್ ಕೂಡ ಆರ್ಡ್ರ್ ಮಾಡಿದ್ವಿ. ಸೊ ನಾನು ಮನೆಯಲ್ಲೇ ನೋಡೋಣ ಫಸ್ಟ್ ಟೈಮು ಲಾಸ್ಟ್ ಇಯರ್ ಕೂಡ ಕೇಕ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಈ ಇಯರ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ತುಂಬ ರೆಸಿಪಿಗಳನ್ನ ನೋಡಿದೆ. ನನಗೆ ತುಂಬ ರಿಸ್ಕ್ ಅನ್ನಿಸ್ತು. ಅದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು. ನನ್ನ ಹತ್ರ ಕೂಡ ಕೆಲವು ಮೆಷರ್ಮೆಂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಸೊ ಅದನ್ನೆಲ್ಲ ಸುಮ್ಮನೆ ಯಾಕೆ ರಿಸ್ಕು, ಸಿಂಪಲ್ಲಾಗಿ ಬ್ರೆಡ್ ಪುಡ್ಡಿಂಗ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ರೆಡ್ ಪುಡ್ಡಿಂಗ್ಗೆ ಒಂದು ಸೈಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು 5-6 ಸ್ಪೂನಷ್ಟು ಶುಗರ್ ಹಾಕಿ ಅದನ್ನು ಸಿರಪ್ಪಾಗಿ ರೆಡಿ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸೈಡು ನಾವೇನು ಬ್ರೆಡ್ ತಂದಿರ್ತೀವಲ್ಲ ಅದರಲ್ಲಿ ಒಂದು 5-6 ಸ್ಲೈಡ್ಸ್ 4-5 ಸ್ಲೈಡ್ಸ್ ಆದ್ರೂ ಕೂಡ ಸಾಕು. ಸೊ ಬ್ರೆಡ್ನ ಈ ಥರ ಸೈಡಲ್ಲಿ ಇರುವಂತಹದ್ದೆಲ್ಲ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಬ್ರೆಡ್ನ ಸ್ಮಾಲ್ ಪೀಸಸ್ ಹಾಕಿ ಮಿಕ್ಸಿಗೆ ಹಾಕಬೇಕು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಶುಗರ್ ಹಾಗೆ ಹಾಲನ್ನು ಹಾಕಿ ನುಣ್ಣಗೆ ಸ್ವಲ್ಪ ರುಬ್ಕೋಬೇಕಷ್ಟೆ. ಸೊ ಶುಗರ್ನ ನೋಡಿ ಹಾಕ್ಕೋಬೇಕು. ಯಾಕಂದರೆ ಕೆಲವರು ಸ್ವಲ್ಪ ಶುಗರ್ ಜಾಸ್ತಿ ತಿನ್ನೋರು ಇರ್ತಾರೆ, ಕಮ್ಮಿ ತಿನ್ನೋರು ಇರ್ತಾರೆ. ಯಾಕಂದರೆ ಈ ಸಿರಪಲ್ಲೇ ಆಲ್ಮೋಸ್ಟ್ ಶುಗರ್ ಇರೋದ್ರಿಂದ ಇದನ್ನು ಹಾಕಿದ್ರೇ ಅದು ಸ್ವೀಟ್ ಆಗುತ್ತೆ. ಸೊ ಅಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಮೀಡಿಯಮ್ ಆಗಿ ಹಾಕ್ಕೊಂಡ್ರೆ ಸಾಕು ಅನಿಸುತ್ತೆ. ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದು. ಸೊ ಈ ಥರ ಒಂದು ಬೌಲ್ ತೊಗೊಂಡು ಸಿರಪ್ನ ಕೆಳಗೆ ಹಾಕಿ ಅದ್ರ ಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಬ್ರೆಡ್ ಅದನ್ನು ಹಾಕಿ ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು 15-20 ಮಿನಿಟ್ಸ್ ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿದರೆ ಬ್ರೆಡ್ ಪುಡ್ಡಿಂಗ್ ಅಂತೂ ರೆಡಿ ಆಗುತ್ತೆ. ಅದಂತೂ ಸೂಪರಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಇನ್ನು ನಮ್ಮನೇಲಿ ನಾವು ಈ ಥರ ತುಂಬ ವೆರೈಟೀಸ್ಗಳನ್ನ ಅಡುಗೆ ಮಾಡಿದರೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋದೊಂದು ಸಂಸ್ಕಾರ ಇದೆ ನಮ್ಮನೇಲಿ. ಸೊ ಹಬ್ಬ ಟೈಮಲ್ಲೂ ಈ ಥರ ಮಾಡ್ತೀವಿ. ಸೊ ನನ್ನ ಮಗಳ ಬರ್ತಡೇ ಇವತ್ತು. ನಮಗೆ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು. ಸೊ ಯಾಕೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬಾರ್ದು ನಾವು ಅಂತ ಅಂದ್ಕೊಂಡು ಒಂದು ಎಲೆ ತೊಗೊಬಂದು ನಾನೇನೇನು ಅಡುಗೆ ಮಾಡಿದ್ದೆ ಎಲ್ಲನೂ ಹಾಕಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ವಿ. ಸೊ ಫಸ್ಟ್ ನಾನು ಈ ಅಡುಗೆ ಎಲ್ಲ ಮಾಡುವಾಗ ಯಾವುದೇ ರೀತಿ ಟೇಸ್ಟ್ ಕೂಡ ಮಾಡೋದಿಲ್ಲ. ಸೊ ಒಂದು ಸ್ವಲ್ಪನೂ ಟೇಸ್ಟ್ ಮಾಡ್ದಲೇ ಎಲ್ಲನೂ ಮಾಡ್ತೀವಿ. ಇದು ಪ್ರತಿ ಸಲನೂ ಇದೇ ರೀತಿ ಮಾಡೋದು ನಾವು. ಹಬ್ಬ ಆಗಿರ್ಬೋದು, ಈ ಥರ ಸ್ಪೆಷಲ್ ಡೇಯಲ್ಲಿ ಕೂಡ ಅಷ್ಟೇ ನಾವು ಎಂಜಲ್ ಮಾಡ್ದಲೇ ನೈವೇದ್ಯವಾಗಿ ದೇವ್ರಿಗೆ ಅರ್ಪಿಸ್ತೀವಿ. ನೀವು ನೋಡ್ತಾ ಇರ್ಬೋದು ಬ್ರೆಡ್ ಪುಡ್ಡಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಮೇಲ್ಗಡೆ ಕ್ರ್ಯಾಕ್ ಆಗಿರೋ ಥರ ಇದೆ. ಯಾಕಂದರೆ ಇದನ್ನು ನಾನು ಬಾಯ್ಲ್ ಮಾಡಿ ಆಫ್ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಸೊ ಇಮಿಡಿಯೇಟ್ ಒಂದು ಪ್ಲೇಟ್ಗೆ ಹಾಕಿದರೆ ಚೆನ್ನಾಗಿರ್ತಿತ್ತೇನೋ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಓಕೆ, ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು. ಆಮೇಲೆ ನಾವೆಲ್ಲ ಕೂತ್ಕೊಂಡು ಮನೆಯವ್ರಿಗೆಲ್ಲ ಊಟ ಹಾಕಿ ಊಟ ಮಾಡಿದ್ವಿ. ಸೊ ಮನೆಯವರೆಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಅಂತ ಹೇಳಿದರು. ಸೊ ಮಧ್ಯಾಹ್ನಕ್ಕೂ ಕೂಡ ಇದೇ ಸರಿಯಾಗುತ್ತೆ. ಇನ್ನು ನೈಟ್ಗೆ ನಾವು ಔಟ್ಸೈಡ್ ಡಿನ್ನರ್ ಮಾಡಿದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಮಗಳ ಬರ್ತಡೇ ಎಲ್ಲ ಹೇಗೆ ಡೆಕೋರೇಷನ್ ಆಗಿರ್ಬೋದು ಇದನ್ನೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಔಟ್ಸೈಡು ಆ ವ್ಲಾಗ್ನ ಹಾಕ್ತೀನಿ. ಸೊ ಮಿಸ್ ಮಾಡ್ದಲೇ ಆ ವಿಡಿಯೋನ ನೋಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.